ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ವೆಲ್ಕಮ್ ಬ್ಯಾಕ್ ಜೇನುಗೂಡು ಫ್ಯಾಮಿಲಿ. ಇವತ್ತೆಂತ ಸ್ಪೆಷಲ್ ಕುഞ്ഞി? ಕೇಕ್. ಇವತ್ತು ಇದು ನಾಗರ ಪಂಚಮಿ, ಸಂಕ್ರಮಣ, ಮತ್ತು ಇದಕ್ಕೆ ಹೂವು ಹಾಕಲಿಕ್ಕೆ ನೋಡಿ ಹಾಕಿ ಆಗಿದೆ. ಹಾಗೆ ನಮಗೆ ರಜೆ ಕುಟುಂಬದಲ್ಲಿಗೆ ಹೋಗಲಿಕ್ಕೆ, ಇವರ ಕುಟುಂಬದಲ್ಲಿಗೆ ಹೋಗ್ತಾರೆ. ಕುഞ്ഞെടുക്ക് ನೀರಕ್ಕೆ ಎಂದಕ್ಕೆ ಅವನು ನೀಯೊಟ್ಟಿಗೆ ಹೋಗುದು ಅಂತ ಅವನದ್ದು ನಿನ್ನೆಯಿಂದ ಆಗ್ತುಂಟು. ನನ್ನೊಟ್ಟಿಗೆ ಬರುವುದಿಲ್ಲಂತೆ. ನಮ್ಮದು ಪಣಂಬೂರು, ನಿಮ್ಮದು ಇಲ್ಲಿ? ನಿಮ್ಮದು ಪಡುಪಣಂಬೂರು, ನಮ್ಮದು ಪಣಂಬೂರು. ಶುಪ್ ಇನ್ನು ಹೊರಡ್ಬೇಕಾಯ್ತಾ, ಕರೆಂಟ್ ಇಲ್ಲ. ಅದು ಹಾಗೆ ನಾವೊಂದು ಹೊರಡುವಾಗ ಇನ್ನು ಐರನ್ ಮಾಡಲಿಕ್ಕೆ ಉಂಟು. ನಿನ್ನೆ ಎಣಿಸಿದ್ದೆ ನಾನು ಡ್ರೆಸ್ ತೆಗೆದಿರುವಾಗಲೇ ಕರೆಂಟ್ ಹೋಗ್ಬೋದು ಅಂತ. ಹಾಗೆ ಆಯಿತು, ಐರನ್ ಮಾಡಿ ಆಗಬೇಕು. ಈ ಕರೆಂಟ್ ಸಹ ಬರೋದಿಲ್ವಾ ಅಂತ. ಟೈಮ್ ಈಗ 10 ಆಗಿದೆ, ಇನ್ನು ಹೊರಡಬೇಕು. ಈ ಸಲ ಲೇಟ್ ಹೇಳಿದ್ದಾರೆ, ಇಲ್ಲ ನಾವು ಬೆಳಗ್ಗೆ ಬೇಗ ಹೋಗ್ತೇವೆ. ಈ ಸಲ ಲೇಟ್ ಯಾಕೆ ಅಂದರೆ ಸಂಕ್ರಮಣ ಬಂದಿದೆ ಅಲ್ಲ, ಅಲ್ಲಿ ಪೂಜೆ ಆಗಿ ಬರಬೇಕು ಕುಟುಂಬದಲ್ಲಿ. ಅದು ಕುಂಬ್ಳೆಯಲ್ಲಿ ಇದು, ನಮ್ಮದು ನಾಗಂದಿರೋದು ಪಣಂಬೂರಲ್ಲಿ. ಹಾಗೆ ಅಲ್ಲಿ ಪೂಜೆ ಆಗಿ ಈಚೆ ಅವರು ಬರಬೇಕು. ಹಾಗೆ ಲೇಟ್. ಮತ್ತೆ ಸಿಗ್ತೇನೆ ಹೇಳಿದರು. ಕರೆಂಟ್ ಬಂತು. ಅವನಿಗೆ ಅವರೊಟ್ಟಿಗೆ ಹೋಗ್ಬೇಕು, ಅದಕ್ಕೆ ನೋಡಿ ಹಂಗನಾಗಿ ಮಾಡುದು. ಅಲ್ಲಿ ಅವನು ಅಲ್ಲಿ ಹೋಗುದು ಅಂತ ಆಯಿತು. ಅವನಿಗೆ ಕೇಳುವುದಿಲ್ಲ, ಅವನಿಗೆ ಅವರೊಟ್ಟಿಗೆ ಹೋಗ್ಬೇಕಾಯ್ತಾ. ನನ್ನೊಟ್ಟಿಗೆ ಬರಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. ನನಗೆ ಅವನ ಡ್ರೆಸ್ ಎಲ್ಲ ಅಲ್ಲಿರೋದು. ಹಾಗೆ ಅಲ್ಲಿ ಮನೆಗೆ ಹೋಗಿ ಹೊರಡಿಸಬೇಕು. ನಮಗೆ ಸಹ ಟೈಮ್ ಆಯಿತು ಹೋಗುದು. ನಾವು ಹೊರಡುದು ಟೈಮ್ 10:15 ಆಗಿದೆ. ಹಾಕೊಂಡು ಇವರು ಹೊರಡುದು. ಬಾಯ್. ನಾವು ರಿಕ್ಷಾದಲ್ಲಿ ಇವರು ಗಾಡಿಯಲ್ಲಿ. ಅದಲ್ಲಿ ಬೀಚಿದೊಳಗೆ ಬರಬೇಕು. ಅದು ಬೀಚಿಗೆ ಹೋಗೋ ರೋಡಲ್ಲೇ. ಬಾಯ್ 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 ಕುഞ്ഞി. ಅಲ್ಲಿಂದ ಫುಲ್.
ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಕಡಲದ ಕರೆ ಬರಿಟು ಮಡಲದ ದೊಂಪ ತಡಿಟು ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಹಾ ಬಾಳೆಂದರೆ ಪ್ರಣಯಾನುಭಾವ ಕವಿತೆ ಆತ್ಮಾನುಸಂಧಾನ ನೆನಪೆಂದರೆ ಮಳೆ ಬೀಳ ಛಾಯೆ ನನ್ನೆದೆಯ ಬಾಂಧಳದಿಯೋ ನನ್ನೆದೆಯ ಬಾಂಧಳದಿ ಹಸ್ಬೆಂಡ್ ಮತ್ತು ಮಗು ಬಂದರೆ ಆಯಿತಾ, ಅವರದ್ದು ಕುಟುಂಬದಲ್ಲಿ ಬೇಗ ಆಯ್ತಂತೆ. ಹಾಗೆ ನನಗೆ ಕಾಲ್ ಮಾಡಿದರು ನಮ್ಮದು ಇಲ್ಲಿ ಆಯಿತು ಅಂತ. ಅದಕ್ಕೆ ನಾನು ಹೇಳಿದೆ ಈಚೆ ಬನ್ನಿ ಅಂತ. ಅವರಿಗೂ ಹಳೆ ಅಂಗಡಿ ಆಚೆ ಹೋಗಿದ್ರಲ್ಲ, ಈಚೆ ಬನ್ನಿ ಪಣಂಬೂರಿಗೆ ಅಂತ. ಹಾಗೆ ಮತ್ತೆ ಬಂದಿದ್ದಾರೆ. ಮಗುವಿಗೆ ಸಹ ಕೈ ಮುಗಿಲಿಕ್ಕೆ ಒಳ್ಳೇದಾಯ್ತಲ್ಲ. ಹಾಗೆ ಅವನ 2 ಪ್ಲೇಸಿಗೆ ಸೋದಾಗೆ ಆಯಿತು. ಹಾಗೆ ನೋಡಿ ಅವನಿಗೆ ಬನಾನ ಬೇಕು ಅಂತ ಅವನು ಕೇಳ್ತಿದ್ದಾನೆ. ಹಾಗೆ ಸಂಪಿಗೆ ಸವಿಬಾವಲಹರಿ ಹರಿಯೇ ಪನ್ನೀರ ಜೀವನದಿ ಬಾಮಲ್ಲಿಗೆ ಮಮಕಾರ ಮಾಯೆ ಲೋಕದ ಸುಖವೆಲ್ಲ ಎಲ್ಲ ಆಗಿ ಹೊರಡುವಾಗ ಜೋರು ಮಳೆ ಆಯಿತಾ. ನಾವು ತಿಂಡಿ ತಿಂದಿರಲಿಲ್ಲ, ಸಜ್ಜಿಗೆ ಮತ್ತು ಅವಲಕ್ಕಿ ಇದ್ದದ್ದು ಯಾರಿಗೂ ಇಷ್ಟ ಆಗೋದಿಲ್ಲ ಅಲ್ಲ. ಹಾಗೆ ನಾವು ಸೀದಾ ಹೊರಟೆವು. ಅದಾಗಿ ನಾವು ಸೀದಾ ನಮ್ಮ ಮನೆ ಹತ್ರ ಟೆಂಪಲ್ಗೆ ಬಂದೆವು ಆಯಿತು. ಅದು ವರ್ಷ ಸಹ ಬರೋದು, ಅಂದರೆ ಕುಟುಂಬದಲ್ಲಿ ಯಾವಾಗ ಸಹ ಬೇಕಾಗ್ತದೆ. ಈ ಸಲ ನಾನು ಹೇಳಿದ ಸಂಕ್ರಮಣ ಆಗಿ ನೆಕ್ಸ್ಟ್ ಇಲ್ಲಿ ನಾಗಂದು ಪೂಜೆ ಇದ್ದದ್ದು ಅಂತ. ಹಾಗೆ ನಾವು ಇಲ್ಲಿ ಬರುವಾಗ ಲೇಟ್ ಆಯಿತು. ಮತ್ತು ನಾನು ಮತ್ತು ಅಮ್ಮನ ಊಟ ಮಾಡಿ ಬರುವ ಅಂತ ಪ್ಲ್ಯಾನ್ ಹಾಕಿದ್ದೆವು. ಮಗು ಬರಲಿಲ್ಲ, ಅಮ್ಮ ಸಹ ಬರಲಿಲ್ಲ. ಅವನಿಗೆ ಅದರಲ್ಲಿ ಇಷ್ಟ ಸಹ ಆಗೋದಿಲ್ಲ ನನ್ನೊಟ್ಟಿಗೆ ಬರಲಿಕ್ಕೆ. ಹಾಗೆ ನಾವಿಬ್ಬರು ಬಂದು ಚಂದ ಊಟ ಮಾಡಿ ಹೋದೆವು. ಇವತ್ತು ಎಲ್ಲರ ಮನೆಯಲ್ಲಿ ಇದೇ ತಿಂಡಿ ಅಲ್ಲ, ಜಾಸ್ತಿ ಎಲ್ಲರ ಮನೆಯಲ್ಲಿ ಸಿದ್ವಿ ತಿಂಡಿ ಮಾಡ್ತಾರೆ. ನಾವು ಸಂಜೆ ಚಹಾ ಕುಡಿತಿದ್ದೇವೆ. ಚಾಕೆ ಎಂತೆಲ್ಲ ಇತ್ತಂದರೆ ಅದು ತಿಂಡಿ, ಅರಿಶಿನ ಎಲ್ಲ ಇದ್ದು ಮತ್ತು ನೂಡಲ್ಸ್ ಇತ್ತಾಯ್ತಾ, ಮನೆಯಲ್ಲೇ ಮಾಡಿದ್ದು. ಹಾಗೆ ಇವತ್ತಿದ್ದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟಾಟಾ.